ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೆಲೂಯ. ಈ ಜುಲೈ ತಿಂಗಳು ಪ್ರತಿವಾಗಿ ಸಂತ ಥೋಮಸರ ಮರಣದ ಅವರ ಹಬ್ಬದ ದಿನವಾಗಿ ನಾವು ಕಾಣುವಂಥ ಸಮಯವಾಗಿದೆ ಈ ತಿಂಗಳು. ಅದರಿಂದಲೇ ಸಂತ ಥೋಮಸರಿಗೆ ನಮ್ಮ ಬಾಳುವಿಕೆಯಲ್ಲಿ ದೊಡ್ಡ ಸಂಬಂಧವಿದೆ. ಈ ದೇಶಕ್ಕೆ ಸಂತ ಥೋಮಸನ್ನು ಕಳಿಸಲಿಕ್ಕೆ ಕಾರಣವಾದದ್ದು ಅವರ ಹಠವಾಗಿದೆ. ಅವರನ್ನು ಯೇಸುವನ್ನು ಕಾಣಲಿಕ್ಕೆ ಬೇಕಾಗಿ ಅವರ ಜೀವನದಲ್ಲಿ ಮಧ್ಯಪ್ರವೇಶಿಸುವ ದಾರಿ ದೇವರು ಸಿದ್ಧಗೊಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ದಾರಿ ಕೂಡ ಈ ಜುಲೈ ತಿಂಗಳಲ್ಲಿ ದೇವರು ಸಿದ್ಧಗೊಳಿಸಲಿಕ್ಕೆ ಸಂತ ಥೋಮಸ್ ಒಟ್ಟಿಗೆ ನಮಗೆ ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆಗ ನಿಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳಾಗಲಿ, ರೋಗ ರುಜಿನಗಳಾಗಲಿ, ಇನ್ನಿತರ ಸಮಸ್ಯೆಗಳಾಗಲಿ ಅನುದಿನವೂ ಕ್ರೈಸ್ತರಿಗೆ ಇದು ತಪ್ಪಿದಲ್ಲ. ಹಲ್ಲೆಲೂಯ. ಆಗ ನಾವು ತಿಳ್ಕೊಳ್ಬೇಕಾದದ್ದು ಥೋಮನಂದೇ ನಮ್ಮ ಹತ್ತಿರಕ್ಕೆ ದೇವರು ಬರುತ್ತಾರೆ. ಸಂತ ಥೋಮಸರನ್ನು ದೇವರು ದೈವಿಕ ದರ್ಶನವನ್ನು ಕೊಟ್ಟದ್ದು ಇಲ್ಲಿ 22ನೇ ವಾಕ್ಯ ನಮಗೆ ಕಾಣಬಹುದು. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು ಅವರ ಕೈಯಲ್ಲಿ ಮೊಳಗಳಿಂದಾದ ಗಾಯದ ಕಲೆಯನ್ನು ನಾನು ಕಾಣದೆ ಆ ಗಾಯಗಳಲ್ಲಿ ಆ ಮೊಳಗಳಲ್ಲಿ ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನು ಇಡಬೇಕು, ಆದರೆ ಅದರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. ಹಲ್ಲೆಲೂಯ. ಪ್ರಿಯರೇ, ತುಂಬ ಉದ್ದದ ವಚನ ದೇವರಲ್ಲಿ ಶಿಷ್ಯರಿಗೆ ಸಂತ ಥೋಮಸನ ಮುಖಾಂತರ ತಿಳಿಯಪಡಿಸುತ್ತಾರೆ. ಯೇಸುವನ್ನು ಕಾಣಬೇಕು, ಕಂಡ್ರೆ ಮಾತ್ರ ಸಾಲದು, ಅವರ ಮೊಳಗಳನ್ನು ಕಾಣಬೇಕು, ಮೊಳಗಳನ್ನು ಕಂಡ್ರೆ ಮಾತ್ರ ಸಾಲದು, ನನ್ನ ಕೈಯಲ್ಲಿ ಹಾಕಬೇಕು ಅಂದ ಆ ರೀತಿಯ ಹಲವು ಮಾತುಗಳು ಸಂತ ಥೋಮಸರು ಹೇಳುತ್ತಾರೆ. ಹಲ್ಲೆಲೂಯ. ಪ್ರಿಯರೇ, ನಾವು ಇದನ್ನು ಒಂದು ದೇವರ ಹಾದಿಯಲ್ಲಿ ಹೋಗುವ ಮಕ್ಕಳಿಗೆ ವಿಶೇಷವಾಗಿ ಸಂತ ಥೋಮಸರ ಈ ವಾಕ್ಯ ನಾವು ಕೇಳಲೇಬೇಕಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ದೇವರು ಕೊಟ್ಟಂಥ ದೈವಿಕವಾದ ವರಪ್ರಸಾದ ಸಂತ ಥೋಮಸನ ಭಾರತ ಪ್ರಯಾಣ. ಈ ಭಾರತಕ್ಕೆ ಬರುವಾಗ ಯೇಸು ಸ್ವಾಮಿಯನ್ನು ಖಚಿತಪಡಿಸಿ ಥೋಮನಿಗೆ ಈ ಲೋಕದಲ್ಲಿ ಹೇಳಲಿಕ್ಕೆ, ಈ ದೇಶದಲ್ಲಿ ಹೇಳಲಿಕ್ಕೆ ಅನೇಕ ಕಾರ್ಯಗಳಿತ್ತು. ಅಷ್ಟು ದೇವರನ್ನು ಹತ್ತಿರವಾಗಿ ನೋಡಿದವರಾಗಿದೆ ಸಂತ ಥೋಮಸರು. ಆದ್ದರಿಂದ ಈ ದೇಶದಲ್ಲಿ ಮಕ್ಕಳಿಗೆ ಭಾಗ್ಯವನ್ನು ಕೊಟ್ಟದ್ದು ಕ್ರೈಸ್ತ ಧರ್ಮಸಭೆಯನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಕೃಪೆಯಾಗಿದೆ. ಒಂದೊಂದು ಕುಟುಂಬದಲ್ಲಿ ನಾವು ಬಾಳುವಾಗ ದೇವರು ಕೊಡುವುದು ಗಾರ್ಹಿಕ ಕುಟುಂಬ, ಅದು ಧರ್ಮಸಭೆಯಾಗಿದೆ. ಆ ಧರ್ಮಸಭೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಬೇಕಾದ ಜವಾಬ್ದಾರಿ, ಯೇಸುವನ್ನು ನೋಡಲಿಕ್ಕೆ ಬೇಕಾಗಿ ಯಾವ ರೀತಿಯಲ್ಲಿ ಥೋಮಸರು ಶ್ರಮಪಟ್ಟಿದ್ದಾರೋ ಅದೇ ರೀತಿಯಲ್ಲಿ ನಾವೆಲ್ಲರೂ ಶ್ರಮ ಪಡಲಿಕ್ಕೆ ಬೇಕಾದಂಥ ಕೃಪೆಯಾಗಿದೆ ಧರ್ಮಸಭೆಯನ್ನು ನಮಗೆ ಕೊಟ್ಟದ್ದು. ಅದರಿಂದ ಪ್ರಿಯ ಮಕ್ಕಳೇ, ನಾವು ವಾದ ಮಾಡಿ ತರ್ಕ ಮಾಡಿ ದೇವರನ್ನು ಅಲ್ಲಗಳಿಸುವುದಲ್ಲ, ಯೇಸುವನ್ನು ಕಾಣುವಂಥ ಅನುಭವಕ್ಕೆ ನಮ್ಮನ್ನು ಕರ್ಕೊಂಡು ಬರುವುದು ಸಂತ ಥೋಮಸನ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಆಗಿದೆ ಈ ಜುಲೈ ತಿಂಗಳು ದೇವರು ನಮಗೆ ಕೊಟ್ಟದ್ದು. ನಮಗೆ ಪ್ರಾರ್ಥಿಸೋಣ. ನಿಮ್ಮೆಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.